ರಾತ್ರಿ ಒಬ್ಬ 3 ಟ್ರ್ಯಾಕ್ಟರ್ ಅವರು 4 ಹಾಕ ಬಂದವ್ರೆ ಟ್ರೈಲರ್ ನಮ್ಮ ಸಬ್ಸ್ಕ್ರೈಬರು. ಆಮೇಲೆ ಈ ಗಾಡಿ ಮುಂಚೆ ನಮ್ಮ ಜೊತೆ ಭತ್ತ ಎಲ್ಲ ಹೊಡಿತಾರೆ ಬರೋ ಒಬ್ಬರು ಲಾಸ್ಟ್ ಟೈಮ್ ಸಿಕ್ಕಿದ್ರು. ಇನ್ನೊಬ್ರು ಈರಣ್ಣ ಅಂದರೆ 10,000 ರೂಪಾಯಿ ಫೈನ್ ಹಾಕ್ತಾರೆ ಲಾಸ್ಟಲ್ಲಿ. ಈ ರಾಮನಗರ್ ರೂಟಲ್ಲಿ ಬರೋರಿಗೆ ಡಾಕ್ಯುಮೆಂಟ್ಸು ಪಕ್ಕಾ ಇದ್ರೆ ಮಾತ್ರ ಬರ್ರಿ. ಯಾರಪ್ಪ ಇವರು ಕತ್ಲೆಯಲ್ಲಿ ಹಿಂಗೆ ನಿಂತವ್ರಿ. ಗೋವಾ ಬಾರ್ಡ್ರೆಲ್ಲ ಪಾಸ್ ಆಗಿ ರಾಮನಗರ ಅನ್ಮೋಡ್ ಘಾಟ್ ಮೂಲಿಮ್ ಘಾಟು ಹತ್ತಕ್ಕೆ ಶುರು ಮಾಡಿದೆ. ನೋಡಿ ಹೆಂಗೆ ಕಾಣ್ತೈತೆ, ಒಳ್ಳೆ ಕಾಡು ಮಧ್ಯೆ ದಾರಿ ಹೆಂಗೋ ಕಾಣ್ತೈತೆ ಅಂದರೆ ಇಲ್ಲಿಂದ ಸೀದಾ ಘಾಟ್ ಹಚ್ಚೋದೇನೆ ಕೆಲಸ. 15 ಕಿಲೋಮೀಟ್ರ್ ಘಾಟ್ ಹತ್ತಿಸ್ಬೇಕು ಈ ಕಡೆ. ಇವಾಗ ಇಳಿಸೋದು 15, ಹತ್ತೋದು 15 ಕಿಲೋಮೀಟ್ರು. ಯಾರಪ್ಪ ಇವರು ಕತ್ಲೆಯಲ್ಲಿ ಹಿಂಗೆ ನಿಂತವ್ರಿ. ಯಾವುದೋ ಕಾರ್ ರಿಪೇರಿ ಆಗಿರಂಗೈತೆ, ಅಲ್ಲಿ ನಿಂತವ್ರೆ. ನಿಂತಿರ್ಲಿ, ಹೋಗೋಣ ನಾವು ಆರಾಮಾಗಿ. ಎರಗಟ್ಟಿ ಅವನು ಬೆಳಗ್ಗೆನೆ ಬರ್ತೀನಂತ ಹೇಳಿದ್ದಾನೆ. ಆಮೇಲೆ ಇನ್ನೊಂದು ವಿಷಯ ನೋಡ್ಬೇಕಂದ್ರೆ ಗೋವಾದಲ್ಲಿ ಈ ರಾಮನಗರ್ ರೂಟಲ್ಲಿ ಬರೋರಿಗೆ ಡಾಕ್ಯುಮೆಂಟ್ಸು ಪಕ್ಕಾ ಇದ್ರೆ ಮಾತ್ರ ಬರ್ರಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವಾಗ ಬ್ಯಾರಿಗೇಟ್ ಎಲ್ಲ ಓಪನ್ ಮಾಡಿ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ. ಆನ್ಲೈನು ನಿಮಗೆ ಡಾಕ್ಯುಮೆಂಟ್ಸ್ ಪಕ್ಕಾ ಇದ್ರೇ ಗೇಟ್ ಓಪನ್ ಆಗೋದು, ಇಲ್ಲಾಂದರೆ ಓಪನ್ ಆಗೋದೇ ಇಲ್ಲ. ಆ ಥರ ಸಿಸ್ಟಮ್ ಮಾಡೋರು ಇಲ್ಲಿ. ಯಲ್ಲಾಪುರ ಕಾರವಾರದಿಂದ ಒಳಗೆ ಬರ್ತಿಲ್ಲ. ಆ ರೂಟಲ್ಲಿ ಏನೋ ಮಾಡಿದ್ದಾರೆ, ಅದರಲ್ಲಿ ಓಪನ್ ಮಾಡಿಲ್ಲ. ಇಲ್ಲಿ ಪೂರ್ತಿ ಓಪನ್ ಮಾಡಿದ್ದಾರೆ. ನಿಮ್ಮದು ಗಾಡಿ ಸ್ಕ್ಯಾನ್ ಆಗೇನೆ ಆಚೆ ಆಗೋದಾಗಲಿ ಒಳಗೆ ಬರೋದಾಗಲಿ ಸ್ಕ್ಯಾನ್ ಆಗೇನೆ ಇದು ಮಾಡೋದು. ಒಂದು ಡಾಕ್ಯುಮೆಂಟ್ಸ್ ಪಕ್ಕಾ ಇಲ್ಲ ಅಂದ್ರೂ ಕೇಸು ಪಕ್ಕಾ ಬೀಳ್ತದೆ. ಆಮೇಲೆ ಇನ್ನೊಂದು ಎಮಿಷನ್ ಟೆಸ್ಟ್ ಅಂದರೆ ಪೊಲ್ಯೂಷನ್, ವಾಯು ಮಾಲಿನ್ಯ ಗೊತ್ತಲ್ಲ, ಹೊಗೆ ಸರ್ಟಿಫಿಕೇಟು, ಅದು ಕಂಪಲ್ಸರಿ ಗಾಡಿ ಇರಲೇಬೇಕು. ಇಲ್ಲ ಅಂದರೆ 10,000 ರೂಪಾಯಿ ಫೈನ್ ಹಾಕ್ತಾರೆ. ಲಾಸ್ಟ್ ಟೈಮು ನಮ್ಮ ಒಬ್ರದ್ದು ಗಾಡಿಗೆ 10,500 ರೂಪಾಯಿ ಫೈನ್ ಹಾಕಿದ್ರು. ಇಲ್ಲಿ ಲೆಫ್ಟಲ್ಲಿ ತೋರಿಸ್ತೀವಿ ನೋಡಿ. ಆಮೇಲೆ ಅದು ಆನ್ಲೈನು ಅಪ್ಡೇಟ್ ಆಗಿರಬೇಕು. ಹೊಸ ರೂಲ್ಸು ಗೋವಾದು. ನಮ್ಮ ಕರ್ನಾಟಕದಲ್ಲಿ ನಾವು ಎಲ್ಲ ಪೊಲ್ಯೂಷನ್ ಸರ್ಟಿಫಿಕೇಟ್ ಮಾಡಿದ್ರೆ ಆನ್ಲೈನಲ್ಲಿ ಅಪ್ಡೇಟ್ ಆಗಲ್ಲ, ಅದು ಪೊಲ್ಯೂಷನ್ದು. ಇಲ್ಲಿ ಗೋವಾದಲ್ಲಿ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ. ಅದು ಅಪ್ಡೇಟ್ ಆಗಿರಬೇಕು. ಆನ್ಲೈನ್ ಸರ್ಚ್ ಮಾಡಿದಾಗ ಪೊಲ್ಯೂಷನ್ ತೋರಿಸ್ಲೇಬೇಕು. ಬರೀ ನೀನು ಸರ್ಟಿಫಿಕೇಟ್ ತೋರಿಸ್ರೆ ನಡೆಯಲ್ಲ ಇಲ್ಲಿ. ಆಮೇಲೆ ಸುಮಾರು ಗಾಡಿಯವರೆಲ್ಲ ಇದು ಮಾಡಿದ ಮೇಲೆ ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಸ್ಟಾರ್ಟಿಂಗಲ್ಲಿ ಅದು ಓಪನ್ ಆದಾಗ ಸುಮಾರು ಗಾಡಿಗಳು ಕೇಸ್ ಹಾಕಿರು. ಪೊಲ್ಯೂಷನ್ ಸರ್ಟಿಫಿಕೇಟ್ ಇದ್ರೂ ಕೇಸ್ ಹಾಕಿದ್ದಾರೆ. ಏನಕ್ಕಂದ್ರೆ ಆನ್ಲೈನೇ ತೋರಿಸ್ಬೇಕು, ಆನ್ಲೈನ್ ತೋರಿಸಲ್ಲ ಬಿಡಲ್ಲ ಅಂತೇಳಿ. ಆಮೇಲೆ ಇಲ್ಲ, ಅದು ಆನ್ಲೈನು ನಮ್ಮ ಕರ್ನಾಟಕದಲ್ಲಿ ನೀವು ಎಲ್ಲೇ ಮಾಡಿ, ಇವಾಗ ನನ್ನ ಗಾಡಿದು ಆನ್ಲೈನ್ ತೋರಿಸಲ್ಲ, ಕರ್ನಾಟಕದಲ್ಲಿ ಎಲ್ಲೇ ಮಾಡ್ರೂ ಆನ್ಲೈನ್ ತೋರಿಸ್ತಾ ಇಲ್ಲ ಅದು ಪೊಲ್ಯೂಷನ್ದು. ಗೋವಾದಲ್ಲಿ ನೀವು ಅದೇ ಪೊಲ್ಯೂಷನ್ ಸರ್ಟಿಫಿಕೇಟ್ ಇದು ಮಾಡಿ ಆನ್ಲೈನಾಗಿ ತೋರಿಸುತ್ತೆ, ನೆಟ್ಟಲ್ಲೆಲ್ಲ ತೋರಿಸುತ್ತೆ. ಆ ಥರ ರೂಲ್ಸ್ ಐತಿ ಇಲ್ಲಿ. ಇವಾಗೇನೋ ಅದನ್ನೇನು ಕೇಳ್ತಾ ಇಲ್ಲ, ಮುಂಚೆ ಕೇಳಿದ್ರು. ಒಟ್ಟಿನಲ್ಲಿ ಡಾಕ್ಯುಮೆಂಟ್ಸು ಫುಲ್ ಪಕ್ಕಾ ಇದ್ರೆ ಮಾತ್ರ ಗೋವಾ ಎಂಟ್ರಿ ಕೊಡಿ. ಅದು ಈ ರೋಡಲ್ಲಿ, ಮುಖ್ಯವಾಗಿ ಈ ರೋಡಲ್ಲಿ. ಕಾರವಾರ ರೋಡಾಗ ಏನು ಅಂಥದ್ದೇನಿಲ್ಲ, ಆರಾಮಾಗಿ ಒಳಗೆ ಬರ್ಬೋದು, ಆಚೆ ಹೋಗ್ಬೋದು. ರಾಮನಗರ ರೂಟು ಮೂಲಿಮಲ್ಲಿ ಬರ್ತೀನಂದರೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡೇ ಬರಬೇಕು. ನಮ್ಮ ಗಾಡಿ ಘಾಟ್ ಹತ್ತಕ್ಕೆ ಶುರುವಾಯಿತು. ಇಲ್ಲಿಂದ 15 ಕಿಲೋಮೀಟ್ರು. ಸೆಕೆಂಡ್ ಗೇರು, ಫಸ್ಟ್ ಗೇರು, ಸೆಕೆಂಡ್ ಗೇರು, ಫಸ್ಟ್ ಗೇರು, 3ನೇ ಗೇರಲ್ಲಿ ಹತ್ತು ಹೋಗುತ್ತೆ. ಇಲ್ಲಿಂದ ಹತ್ತದು. ಯಾರೋ ಪಾಪ ಅಣ್ತಮ್ಮ ಇಳ್ಕೊಂಬತ್ತಾವ ನಿಧಾನಕ್ಕೆ. ನಾವು ಹತ್ಕೊಂಡು ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಪಾಲ್ಟಿ ಏನೋ ಬೇಗ ಬರ್ತೀನಿ ಅಂತ ಹೇಳವನೆ. ಎಷ್ಟೊತ್ತಿಗೆ ಬರ್ತಾನೋ ಗೊತ್ತಿಲ್ಲ. ನಮ್ಮ ಹೋಗೋದು ಕರ್ತವ್ಯ, ನಾವು ಹೋಗೋಣ. ಖಾನಾಪುರ ಎಂಟ್ರಿ ಆಗಿದ್ದೀನಿ. 4 ಲೈನು. ಈ ಪುನಿ ಹೆಂಗೆ ಹೊಡಿತಿದೆ ಅಂದರೆ ಲೈಟ್ ಬೆಳಕಿಗೆ ನೋಡಿ ಯಾವ ಥರ ಕಾಣ್ತೈತೆ. ಒಂದು ಚೂರು ರೋಡೇ ಕಾಣಲ್ಲ ಅಂತೈತೆ. 4 ಲೈನು. ಇಲ್ಲಿಂದ ಬೆಳಗಾವಿ 30 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಫುಲ್ 4 ಲೈನ್ ಕಂಪ್ಲೀಟ್ ಆಗೈತೆ. ರೋಡ್ ನೋಡಿ ಹೆಂಗೈತೆ. ಆ ಲೈಟ್ ಬೆಳಕಿಗೆ ಒಂದು ಸ್ವಲ್ಪ ರೋಡ್ ಕಾಣ್ತೈತೆ. ಎಲ್ಲೋ ಇಬ್ಬನಿ ಅಂದರೆ ಇಬ್ಬನಿ. ಫಸ್ಟ್ ಈ ಟ್ರಿಪ್ಪು ಬೆಂಗಳೂರಿಗೆ ಹೋದಾಗ ಟೈಮ್ ಸಿಕ್ಕಿದಾಗ ನೋಡಿ, ಇಲ್ಲಿ ಇಬ್ಬನಿ ಇಲ್ಲ. ಯೆಲ್ಲೋ ಕಲರ್ ಲೈಟು 2 ಫೋಗ್ ಲ್ಯಾಂಪು 2 ಹಾಕ್ಸ್ಕೊಂಬರ್ಬೇಕು. ಇಲ್ಲಾಂದರೆ ರೋಡ್ಗಳೇ ಕಾಣ್ತಾ ಇಲ್ಲ, ಬರೀ ಹಿಂಸೆ ಆಗ್ತವೆ. ಸ್ಲೋ ಮಾಡಿ
ರೋಡ್ ಹುಡಿಕೊಂಡು ಓಡಿಸೋದು ಮತ್ತೆ ಶುರುವಾಯ್ತು ನೋಡಿ. ಸಮಸ್ಯೆ ಆಗ್ತಾ ಇರ್ತವೆ ಈ ಟ್ರಿಪ್ ಬೆಂಗಳೂರಿಗೆ ಹೋದಾಗ. ಫಿಟ್ ಮಾಡಿಸ್ಕೊಂಡ್ಬರ್ಬೇಕು. ಬೆಳಗಾವಿ ಬರೋಷ್ಟೊತ್ತಿಗೆ ಟೈಮು 2:30 ಆಗೇ ಹೋಯ್ತು. ಈಗ ಬೆಳಗಾವಿ ಎಂಟ್ರಿ ಆಗಿದ್ದೀನಿ. ಭಾರಿ ವಾಹನಗಳಿಗೆ ಪ್ರವೇಶವಿಲ್ಲ, ಅಂದರೆ ನೋ ಎಂಟ್ರಿ ಟೈಮಲ್ಲಿ. ಇವಾಗೆಲ್ಲ ಹೋಗ್ಬೋದು. ನೋ ಎಂಟ್ರಿ ಟೈಮಿಂಗ್ ಇದೆ, ಆ ಟೈಮಿಂಗಲ್ಲಷ್ಟೇ ಬಿಡಲ್ಲ. ಇದು ಬಂದು ಉದ್ದನ್ಬಾಗ್ ಇಂಡಸ್ಟ್ರಿಯಲ್ ಏರಿಯಾ ಹತ್ತತ್ರ. ಲಾಸ್ಟ್ ಟೈಮ್ ಒಂದು ಸ್ಟೀಲ್ ತುಂಬ್ಕೊಬಂದು ಈ ಕಂಪ್ನಿ ಖಾಲಿ ಮಾಡಿದೆ. ಈ ನೀರಿನ ಟ್ಯಾಂಕ್ ಐತಲ್ಲ ನೋಡಿದ್ದಿದೆ ನೋಡಿ, ಸಯಾರ್, ಈ ಕಂಪನಿಗೆ ಖಾಲಿ ಮಾಡಿದ್ದೆ. ನಮ್ಮ ಸಬ್ಸ್ಕ್ರೈಬರ್ ಮಾತಾಡ್ಸಿದ್ರಲ್ಲ ಅವತ್ತು. ಇವತ್ತು ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಟೈಮು 2:30. ಟೈಮ್ ನೋಡಿ, ನೋಡಿದ್ರಾ? 2:30 ಟೈಮು. ಇನ್ನು 60-65 ಕಿಲೋಮೀಟ್ರ್ ಇರ್ಬೇಕು ಯರಗಟ್ಟಿಗೆ ಹೋಗೋದು. ದೇವಸ್ಥಾನ ಒಂದು ರೋಡ್ಗೆ ಐತೆ. ಇವೆಲ್ಲ ಉದ್ದನ್ಬಾಗ್ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಬರ್ತಾಯಿವು. ಸೀದಾ ಸಿಟಿ ಒಳಗೆ ಜಾಸ್ತಿ ಹೋಗ್ಬಿಡೋಣ ಯರಗಟ್ಟಿ. ಹಾಗಾಗಿ ಇಲ್ಲಿ ನಮ್ಮಿಬ್ಬರು ಸಬ್ಸ್ಕ್ರೈಬರು ಒಬ್ಬರು ಲಾಸ್ಟ್ ಟೈಮ್ ಸಿಕ್ಕಿದ್ರು, ಇನ್ನೊಬ್ಬರು ಈರಣ್ಣ, ಬೆಳಗಾವಿ ಹುಡುಗ. ಅವ್ರನ್ನ ಮೀಟ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ. 2:30 ಇಷ್ಟೊತ್ತಿನಲ್ಲಿ ಅವ್ರು ಹೇಳಿದರು ಎಷ್ಟೊತ್ತಿಗೆ ಬಂದರೂ ಫೋನ್ ಮಾಡೋಣ, ನಾನು ಬರ್ತೀನಿ ಅಂತ. ಅವ್ರ ಊರು ಇಲ್ಲೇ ಮುಂದೆ ಇದೇ ರೋಡಾಗ ಐತೆ ಅಂತ ಹೇಳಿದರು ಅವ್ರ ಮನೆ. ಇಷ್ಟೊತ್ತಿನಲ್ಲೆಲ್ಲ ಫೋನ್ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ, ಹಾಗಾಗಿ ನಾವು ಮಾಡೋದು ಇಲ್ಲ. ಡೇಯಲ್ಲಿ ಬಂದಿದ್ದಾರೆ, ಬೇಕಾದ್ರೆ ನಿಲ್ಲಿಸಿ ಮಾತಾಡ್ಸ್ಕೊಂಡು ಹೋಗ್ಬೋದಿತ್ತು. ಬಡ ದೋಸ್ತ್ ಮಡಿಕೊಂಡಿದ್ದಾರೆ. ಬೆಂಗಳೂರು ಎಲ್ಲ ಕಡೆಲ್ಲ ಬರ್ತಿರ್ತಾರೆ, ಲೋಡ್ ಇದ್ದಾಗ ಲೋಡ್ ಮಾಡ್ಕೊಂಡು. ಸಿಗ್ತಾ ಇಲ್ಲ ಅಷ್ಟೇ. ನಾವು ಬೆಳಗಾವಿ ಹುಡುಗ ಅಂತೇಳಿ ಇನ್ಸ್ಟಾಗ್ರಾಮ್ ಐಡಿಯನ್ನು ಬರ್ತಾರೆ. ಸದ್ಯಕ್ಕೆ ನಾವು ಹೋಗೋಣ. ಆಲೆ 2:30 ಆಯಿತು. ತುಂಬ ಬೆಳಗಾವಿ ಅಂಬಾರಿಲಿ ಒಂದ್ಸಲ ಬಂದಿದ್ದೆ. ಈ ಗಾಡಲ್ಲಿ 2ನೇ ಸಲ ಬರ್ತಾ ಇರುತ್ತೆ ಈ ರೋಡಲ್ಲಿ. ಬೆಳಗಾವಿ ಬರೋದೆಲ್ಲ ತುಂಬ ಕಡಿಮೆ, ರೇರು. ಇವತ್ತು ಯರಗಟ್ಟಿ ಆಗಿರೋದಕ್ಕೆ ಇನ್ನೊಂದು ಸ್ಟಾರ್ಟಿಂಗ್ ಲೋಡ್ಗೆ ಹೋಗಿದ್ದು ನಾವು ಕಿತ್ತೂರು, ಮಾಲಿಂಗಪುರ, ಬನಟ್ಟಿ 3 ಡೆಲಿವರಿಗೆ. ಅದು ಕಿತ್ತೂರು ಆಗಿದ್ದರೆ ಫಿಕ್ಸ್ ಬೆಳಗಾವಿ ಬರ್ತಿರಲಿಲ್ಲ, ಅಲ್ಲ ಸಂಘ ಹೋಗ್ಬಿಡ್ತಿದ್ದೆ. ಖಾನಾಪುರದಿಂದ ಬಿಡಿ ಕಿತ್ತೂರು. ಅದೇನಾಗೋಯ್ತು, ನಾಳೆ ಭಾನುವಾರ ಇರೋದ್ರಿಂದ ಖಾಲಿ ಮಾಡಲ್ಲ ಅಂದ ಕಿತ್ತೂರನ್ನು. ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಯರಗಟ್ಟಿ ಹಾಕ್ಕೊಂಡ್ವಿ. ಯರಗಟ್ಟಿ ಅವ್ನು ಖಾಲಿ ಮಾಡ್ತೀನಿ ಅಂತ ಹೇಳೋನೆ. ಅದಕ್ಕೆ ಸೀದಾ ಹೋಗ್ಬಿಡೋಣ, ಟೈಮಲ್ಲಿ ವೇಸ್ಟ್ ಮಾಡೋದು ಬೇಡ. ಇದೆಲ್ಲ ಉದ್ದನ್ಬಾಗ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಲ್ಮೆಟ್ ಕಂಪ್ನಿ ಇದೆ, ವೇಗ ಹೆಲ್ಮೆಟ್ ಅಂತ ಗೊತ್ತಿರಬೇಕಲ್ಲ, ಭಾರಿ ಫೇಮಸ್ ಹೆಲ್ಮೆಟ್ ಅದು. ನಮ್ಮ ಕ್ಯಾಂಟ್ರ್ ಇದ್ದಾಗ ತುಂಬ ಸಲ ಅಲ್ಲಿಂದ ಮಧುರೆ, ಚೆನ್ನೈ, ಕೊಯಮತ್ತೂರು ಅವೆಲ್ಲ ಹೆಲ್ಮೆಟ್ಗಳು ಬೇಜಾನ್ ಲೋಡ್ ಮಾಡಿದ್ದೀನಿ ನಾನು ವೇಗ ಹೆಲ್ಮೆಟಿಂದ. ಆವಾಗ ನಮ್ಮ ಕ್ಯಾಂಟ್ರ್ ಇದ್ದಾಗ ಇಲ್ಲಿ ಇಸ್ಮಾಯಿಲ್ ಆಫೀಸ್ ಅಂತ ಐತೆ, ಅಂಬಾಭವಾನಿ. ಭಾರಿ ಕ್ಲೋಸ್ ಫ್ರೆಂಡ್ ನನಗೆ ಇಸ್ಮಾಯಿಲ್, ಅಂಬಾಭವಾನಿ ಆಫೀಸ್ನವರು. ನಮ್ಮ ಗಾಡಿ ಬಂದಾಗೆಲ್ಲ ಹೆಲ್ಮೆಟ್ ಲೈಟ್ ಲೋಡ್ ಬರೋದು, ಟನ್ನೇಜ್ ಏನು ಬರ್ತಿರಲ್ಲ, ಅದು ಒಂದು 2-3 ಟನ್ ಅಷ್ಟೇ ಬರೋದು. ರೆಗ್ಯುಲರಾಗಿ ಲೋಡ್ ಮಾಡ್ತಿದ್ದೆ ಅವಾಗ ಬರೀ ಉದ್ದನ್ಬಾಗ್ ಬಂದು ಹೋಗೋದು. ಆವಾಗ ಈ ಸಿಟಿ ಒಳಗೆಲ್ಲ ದಾರಿ ಸಮಾಧಾನ ಎಲ್ಲ ನೋಡ್ಕೊಂಡು ದಾರಿ ಎಲ್ಲ. ಹೋಗೋಣ, ನೆಕ್ಸ್ಟ್ ಯಾವಾಗಾರು ಬಂದರೆ ಭೇಟಿ ಆಗೋಣ. ನಮ್ಮ ಸಬ್ಸ್ಕ್ರೈಬರು ಮತ್ತು ಕಿರಣ ಹುಡುಗನು. ಸಿಟಿ ಪಾಸ್ ಮಾಡ್ಕೊಂಡು ಇದು ನೋಡಿ ಸ್ನೇಹಿತರೆ, ಬ್ರಿಡ್ಜ್ ಮಾಡಿದ್ದಾರೆ. ಇದು ಮುಂಚೆ ನಾನು ಬರ್ಬೇಕಾದ್ರೆ ಈ ಬ್ರಿಡ್ಜ್ ಇರಲಿಲ್ಲ. ಇದು ಸೀದಾ ಅದೇನಾಗುತ್ತೆ ಅಲ್ಲಿ ರೈಲ್ವೆ ಬ್ರಿಡ್ಜ್ ಅದು ನೋಡಿ. ರೈಲ್ ಹೋಗ್ತಾ ಇತ್ತು, ಇವಾಗ ಕಾಣ್ತಿರ್ಬೋದು. ಕಾಣಲ್ಲ, ಹತ್ರ ಹೋದಾಗ ಕಾಣುತ್ತೆ, ಕತ್ಲೆ ಇರೋದ್ರಿಂದ. ಜಾಮ್ ಆಗ್ತಿರಲಿಲ್ಲ ಅವಾಗ ಈ ರೋಡು ನೋಡಿ. ರೈಲ್ ಹೋಯ್ತು.
ಇಲ್ಲಿಂದ ಸೀದಾ ಈ ಗೇಟ್ ಐತಲ್ಲ, ಈ ಕಂಬದಿಂದ ಆ ಕಡೆ ಹೋಗ್ಬೇಕಾಯ್ತು. ಇವಾಗ ಬ್ರಿಡ್ಜ್ ಮಾಡಿಬಿಟ್ಟವ್ರೆ. ನಾವಿಲ್ಲಿ ಲೆಫ್ಟೇ ಹೋಗ್ಬೇಕು. ನೋಡಿ ಬ್ರಿಡ್ಜ್ ಮಾಡಿದ್ದಾರೆ, ಇದು ರೈಲ್ವೆ ಅದು. ಈ ರೋಡಲ್ಲಿ ಇಲ್ಲೇ ಎಲ್ಲ ಮುಂದೆ ಬರುತ್ತೆ ಅಂತ ಹೇಳಿದ್ದಾರೆ ಅವ್ರು, ನಮ್ಮ ಈರಣ್ಣವರು ಬಡ ದೋಸ್ತ್, ಅವ್ರದ್ದೇ ಸ್ವಂತ ಗಾಡಿ ಇರೋದು. ಮತ್ತು ಇನ್ನೊಬ್ಬರು ಗೋಕುಲ್ ಚವಾನ್ ಅಂತಿರಲ್ಲ, ಅವ್ರದ್ದು ಎಲ್ಲಿ ಅಂತ ಗೊತ್ತಿಲ್ಲ ಮನೆ. ಈರಣ್ಣವ್ರದ್ದು ಮಾತ್ರ ಈ ರೋಡಲ್ಲಿ ಇಲ್ಲೇ ಈ ರೈಲ್ವೆ ಬ್ರಿಡ್ಜಿಂದ ಸ್ವಲ್ಪ ಮುಂದೆ ಎಲ್ಲ ಐತಣ, ಬಂದಾಗ ಫೋನ್ ಮಾಡೋಣ, ಸ್ವಲ್ಪ ಒಳಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಿನಲ್ಲ 2:15 ಎಲ್ಲಿ ಫೋನ್ ಮಾಡೋದು. ಹೋಗೋಣ ನಾವು ಸೀದಾ ಇಲ್ಲಿಂದ ಮುಂದೆ ಹೋಗಿ ಒಂದು ಲೆಫ್ಟು, ನೆಕ್ಸ್ಟ್ ಸಿಗ್ನಲ್ ಲೆಫ್ಟು, ಅಲ್ಲಿಂದ ಮುಂದೆ ಹೋದರೆ ಇನ್ನೊಂದು ಲೆಫ್ಟು, ಆ ದೇವಸ್ಥಾನ ಬರುತ್ತೆ, ಅಲ್ಲೊಂದು ರೈಟ್ ಹೊಡೆದ್ಬಿಟ್ರೆ ಸೀದಾ ಕೆರೆ. ಆ ಕೆರೆ ತಾವು ಲೆಫ್ಟ್ ಹೊಡೆದು ಮತ್ತೆ ರೈಟ್ ಹೊಡೆದ್ಬಿಟ್ರೆ ಕೆರೆಯಿಂದ ಬೈಪಾಸ್ಗೆ ಹೋಗಿ, ಬೈಪಾಸಿಂದ ಏರ್ಪೋರ್ಟ್ ರೋಡು ನಿಸರ್ಗಿನ ಏನೋ ಬರುತ್ತೆ. ಆ ರೋಡಲ್ಲಿ ಭಾಳ ಕಡಿಮೆ ಹೋಗಿರೋದು ನಾನು ಕ್ಯಾಂಟ್ರಲ್ಲಿ 1 ಸಲ 2 ಸಲ ಹೋಗಿದ್ದಷ್ಟೇ. ದೊಡ್ಡ ಗಾಡಿಗೆ ಬಂದಮೇಲಂತ ಆ ರೋಡಲ್ಲಿ ಹೋಗೇ ಇಲ್ಲ, ಯರಗಟ್ಟಿ ರೋಡಲ್ಲಿ. ಇವಾಗ ಹೋಗ್ತಾ ಇದ್ದೀವಿ, ಹೋಗೋಣ ಎಲ್ಲ ರೂಟು ನೋಡೋಣ. ಟಾಟಾ ಎಸಿಯವರು ಅವಾಗಲಿಂದ ನೋಡ್ತಾ ಇದ್ದೀನಿ, ಹೋಗ್ತಾನೇ ಇಲ್ಲ, ಭಾರಿ ನಿಧಾನ ಮಾಡ್ತಾರೆ. ನಾವು ಓವರ್ಟೇಕ್ ಬರ್ಕೊಂಡು ಹೋಗ್ಬಿಡೋಣ. ಆಲಿಂಗ್ ಗಾಡಿ. ನೋಡಿ ಸ್ನೇಹಿತರೆ, ಬೆಳಗಾವಿಯಿಂದ ಯರಗಟ್ಟಿ ಹೋಗೋ ರೋಡಲ್ಲಿ ಬಂದರೆ ಇದು ವಿಶ್ವವಿದ್ಯಾಲಯ. ನೋಡಿ ಎಷ್ಟು ದೊಡ್ಡದಾಗೈತೆ ಇದು. KLE ಹಿಂಗೆ ಕಟ್ಟಿದ್ದಾರೆ ಅಂದರೆ ಇಬ್ಬನಿ ಇರೋದ್ರಿಂದ ಚೆನ್ನಾಗಿ ಕಾಣ್ತಿಲ್ಲ. KLE ವಿಶ್ವವಿದ್ಯಾಲಯ, ಮಹಾವಿದ್ಯಾಲಯನ. ಇಲ್ಲಿಂದ ಮುಂದೆ ಹೋದರೆ ಇಲ್ಲಿಗೆ ಬೆಳಗಾವಿ ಮುಗೀತು. ಮುಂದೆ ಏರ್ಪೋರ್ಟ್ ರೋಡೆಲ್ಲ ಸಿಗ್ತವೆ. ಇದು ಏರ್ಪೋರ್ಟ್ ರೋಡು ಅಂತಲೂ ಕರೀತಾರೆ ಇದಕ್ಕೆ. ಏರ್ಪೋರ್ಟ್ ರೋಡ್ ಇನ್ನೂ ಮುಂದೆ 4 ಕಿಲೋಮೀಟ್ರ್ ಹೋಗ್ಬೇಕು ಬೆಳಗಾವಿ ಏರ್ಪೋರ್ಟಿಗೆ. ಯಪ್ಪ ಸುಸ್ತಾಗೋಯ್ತು. ಎಲ್ಲರ ಟೀ ಅಂಗಡಿ ಇದ್ರೆ ರಾಮನಗರದಲ್ಲಿ ನಿಲ್ಲಿಸಿ ಟೀ ಆಮ್ಲೆಟ್ ತಿನ್ಕೊ ಬಂದಿದ್ದೆ. ಎನರ್ಜಿ ಇಲ್ಲಿವರೆಗೂ ಬಂತು. ಮುಂದೆ ಎಲ್ಲರ ಟೀ ಅಂಗಡಿ ಇದ್ರೆ ನಿಲ್ಲಿಸಿ ಟೀ ಕುಡ್ಕೊಂಡು ಹೋಗೋಣ. ದಿ ನೆಕ್ಸ್ಟ್ ಡೇ. ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಎಲ್ಲಿದ್ದೀವಿ ಅಂದರೆ ನೋಡಿ, ಯರಗಟ್ಟಿಯಲ್ಲಿ ಬಂದು ಗಾಡಿ ಖಾಲಿ ಮಾಡಿಸ್ತಾ ಇದ್ದೀನಿ. ನೈಟೇ ಬಂದು ಮಲಿಕೊಂಡೆ, ಬೆಳಗ್ಗೆನೇ ಬಂದು ತೂಕ ಎಲ್ಲ ಮಾಡಿಸ್ಕೊಬಂದು ಈಗಾಗಲೇ ಟೈಮ್ 9 ಗಂಟೆ ಆಗ್ತಾಯಿದೆ. ಖಾಲಿ ಮಾಡ್ತಾಯಿದ್ದೆ. ಬೇಗ ಬರ್ತೀನಿ ಅಂದರು. ಅವ್ರು ಮಾಮೂಲಿ 8 ಗಂಟೆಗೆ ಬಂದರು. ಹೋಗಿ ತೂಕ ಎಲ್ಲ ಮಾಡಿಸ್ಕೊಬಂದು ನೋಡಿ ಖಾಲಿ ಮಾಡ್ತಾ ಇರೋದು. ಪ್ರತಿಯೊಬ್ಬ ಪಾರ್ಟಿನೂ ಹೇಳೋದಷ್ಟೇ, ಬೇಗ ಬರ್ರಿ, ಬೇಗ ಬರ್ತೀವಿ, ಬೇಗ ಖಾಲಿ ಮಾಡಿಕೊಡ್ತೀನಿ ಅಂತೇಳಿ. ಅದ್ರ ಕೆಲವೊಬ್ಬರು ಅವರೇ ಖಾಲಿ ಮಾಡ್ತಾರೆ ಹೇಳಿ ಟೈಮಿಂಗೆ. ನೋಡಿ ಹೆಂಗೆ ಇಟ್ಟಿದ್ದಾರೆ ಜಾಗ ಹೆಂಗೈತೆ ಅಂತ ನೋಡಿದ್ರೆ. ಕೆಲವೊಬ್ಬರು ಹೇಳ್ಬಿಟ್ಟು ಕರೆಸ್ಬಿಟ್ಟು ನಿಧಾನಕ್ಕೆ ಖಾಲಿಗಳು ಮಾಡೋದು. ನೋಡಿ ಜಾಗ ಅಂತೂ ಫುಲ್ ಫ್ರೀ ಇದೆ ಯರಗಟ್ಟಿಯಿಂದ ಗೋಕಾಕ್ ಹೋಗೋ ರೋಡಲ್ಲಿ. ಹಂಗಾಗಿ ಅಂಗಡಿ ಒಳಗೇ ಗಾಡಿ ರಿವರ್ಸ್ ಬರ್ತವೆ. ಹಂಗೆ ಆರಾಮಾಗಿ ಮಾಡ್ತಾರೆ. ನೋಡಿ ಮಾಡ್ತಾ ಇರೋದು ಇವರೆಲ್ಲ. ಕೆಲವೊಂದು ಏನಾಗುತ್ತೆ, ಈ ಕಡೆ ಜಾಗ ಇದ್ದಾಗ ಬೆಳಗ್ಗೆನೇ ಬಂದು ಖಾಲಿ ಮಾಡಿಬಿಡ್ತಾರೆ. ಬಾಕಿ ಕಡೆ ಎಲ್ಲ ಏನು ಮಾಡ್ತಾರೆ, ಕರೆಸ್ಬಿಟ್ಟು ಆರಾಮಾಗಿ ಬಂದು ಖಾಲಿ ಮಾಡ್ತಿರ್ತಾರೆ. ನೋಡೋಣ, ಇವತ್ತು ಇದೊಂದೇ ಖಾಲಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಖಾಲಿ ಆಗುತ್ತೆ ಏನಂತ ಗೊತ್ತಿಲ್ಲ. ಇಲ್ಲಿ ಖಾಲಿ ಆದಮೇಲೆ ಅಲ್ಲಿಗೆ ಫೋನ್ ಮಾಡಬೇಕು. ಇಲ್ಲಿಂದ ನೆಕ್ಸ್ಟ್ ಇವಾಗ ಮಾಲಿಂಗಪುರ ಹೋಗ್ಬೇಕು. ಮಾಲಿಂಗಪುರ ಖಾಲಿ ಮಾಡಿ ಬನ್ನಟ್ಟಿ ಖಾಲಿ ಮಾಡಬೇಕು. 2 ಕಡೆ ಖಾಲಿ ಆಗುತ್ತೆ, ಟೋಟಲ್ 3 ಕಡೆ ಖಾಲಿ. ಅಲ್ಲಿ ಹೆಂಗೆ ಇವತ್ತು ಆಗುತ್ತೋ ಏನಂತ ಗೊತ್ತಿಲ್ಲ. ಯಾಕಂದರೆ ಇವತ್ತು ಭಾನುವಾರ, ಇವನೊಬ್ಬ ಖಾಲಿ ಮಾಡ್ತಾಯಿದ್ದಾನೆ. ಅವರೆಲ್ಲ ಹೆಂಗೆ ಖಾಲಿ ಮಾಡ್ತಾಯಿದಾರೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಕೆಲವೊಬ್ಬರು ಭಾನುವಾರದ ಸಹ ರಜೆ ಹಾಕಿರ್ತಾರಲ್ಲ, ಹಾಗಾಗಿ ನೋಡೆಲ್ಲ ಇಲ್ಲಿಂದ ಎತ್ಕೊಂಡು ಅಲ್ಲಿ ಹೋಗಿ ಸ್ನೇಹಿತರೆ, ನಮ್ಮ ಗಾಡಿ ಖಾಲಿ ಮಾಡಿ ತೂಕ ಮಾಡ್ಕೊಂಡು ಬಂದೆ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದು ಮಾತಾಡ್ಸಿದ್ರು. ಅವ್ರ ಗಾಡಿಗೆ ಬಂದಿದ್ದೀನಿ ನೋಡಿ. ಅವ್ರ ಗಾಡಿಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅವರು ಚಿಕನ್ ಎಲ್ಲ ತಗೊಬಂದಿದ್ರು. ನನ್ನ ಗಾಡಿ ಖಾಲಿ ಮಾಡ್ಕೊಂಬಂದು ತೂಕ ಮಾಡ್ಕೊಂಬರೋದು ನೋಡ್ಬಿಟ್ಟು ಗಾಡಿ ತವನೇ ಬಂದು ಮಾತಾಡ್ಸಿದ್ರು.
ಬಂದು ಕರ್ಕೊಬಂದ್ರು ಬಾ ಅಣ್ಣ ಚಿಕನ್ ಮಾಡ್ತಾಯಿದ್ದೀನಿ ಅಂತೇಳಿ. ನಮ್ಗೆ ಗೊತ್ತಲ್ಲ ಚಿಕನ್ ಅಂದರೆ ಮೊದಲೇ ಹೆಂಗೆ ಅಂತ ನಾವು, ಹಂಗಾಗಿ ಬಂದೆ. ಅವ್ರ ಗಾಡೀಲಿ ಅಡುಗೆ ಮಾಡ್ತಿದ್ದಾರೆ ನೋಡಿ. ವರುಣ್ ಅಂತೇಳಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ ನೋಡಿ. ಇವರೇ ವರುಣ್ ಅಲ್ಲ ಅರುಣ್ ಅಂತೇಳಿ. ಇವ್ರು ಬಂದ್ಬಿಟ್ಟು ಈ ಕಡೆ ಇದ್ರ ಕಡೆಯವರು. ಇವರು ಭದ್ರಾವತಿಯಿಂದ ಏನೋ ಲೋಡ್ ಮಾಡ್ಕೊಂಡು ಬಂದಿರಂತೆ. ಫೀಡ್ಸ್ ಇಲ್ಲಿ ಖಾಲಿ ಮಾಡಿ ಹಂಗೆ ನಮ್ಮ ಗಾಡಿ ಸಿಕ್ಕರು ಮಾತಾಡ್ಸ್ಕೊಂಡು ಹೋಗೋಣ ನೋಡಿ. ಇವರೇ ನಮ್ಮ ಸಬ್ಸ್ಕ್ರೈಬರು. ಆಮೇಲೆ ಈ ಗಾಡಿ ಮುಂಚೆ ನಮ್ಮ ಜೊತೆ ಭತ್ತ ಎಲ್ಲ ಹೊಡಿತಿತ್ತು. ಆಮೇಲೆ ನಮ್ಮ ಫ್ರೆಂಡ್ ಎಲ್ಲ ಇದರನ್ನೇ ಓಡಿಸ್ತಾ ಇದ್ದಾರೆ ಇದೇ ಕಂಪನಿಯಲ್ಲಿ. ಇವರಿಗೆ ಅಂದರೆ ನನ್ನ ಪರಿಚಯ ಅವ್ರಿಗಿದೆ, ಅವ್ರ ಪರಿಚಯ ನನಗಿಲ್ಲ. ಇವತ್ತೆಲ್ಲ ಸಿಕ್ಕಿ ಪರಿಚಯ ಆದರು. ಇನ್ನೇನು ಮಾಮೂಲಿ ಇದ್ದಿದ್ದೇ ಇರ್ತಾವಲ್ಲ, ಒಂದ್ಸಲಿ ಪರಿಚಯ ಆದರೆ ಸಾಕು ನಮಗೆ. ನೋಡಿ ಏನೇನು ಮಾಡಿದ್ದಾರೆ ತಂದು ಇವ್ರ ಗಾಡೀಲಿ. ಇದು ಮೇನ್ ರೋಡು. ನಮ್ಮ ಗಾಡಿ ಅಷ್ಟು ದೂರ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಬನಟ್ಟಿಯಿಂದ ಗೋಕಾಕ್ ಹೋಗೋ ರೋಡ್ ಇದು. ಅವ್ರ ಗಾಡೀಲಿ ನೋಡಿ ಇದೆಲ್ಲ ನೋಡಿದ ಕುಟ್ನಿ ಏನಂತಾರಲ್ಲ ಇದೆಲ್ಲ ಇಟ್ಕೊಂಡಿದ್ದಾರೆ ಅಡುಗೆ ಮಾಡೋಕ್ಕೆ. ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಾಕಿವಲ್ಲ. ನಮ್ಮ ಗಾಡಿಯಲ್ಲಿ ನಾನು ಮಿಕ್ಸಿ ಮಡಿಕೊಂಡಿದ್ದೀನಿ, ಇವರು ಕುಟ್ನಿ ಮಡಿಕೊಂಡಿದ್ದಾರೆ ನೋಡಿ. ಅಲ್ಲೇ ವಿಸಿಲು ಬಂತು, ಅನ್ನನೂ ಆಯಿತು. ಇನ್ನೇನು ಸಾರು ಒಂದು ಮಾಡಿಬಿಟ್ರೆ ಕೆಲಸ ಕಂಪ್ಲೀಟ್. ನೋಡಿ ಚಿಕನ್ ಹೆಂಗೆ ಬೈತೈತೆ ಅಂತ. ನಾನು ಸ್ವಲ್ಪ ಬೆಂದರೆ ಚಿಕನ್ನು ಬೆಂದಂಗೆ ಹಾಕ್ಕೊಂಡು ತಿಂದುಬಿಡೋದೇನೆ ನೋಡಿ ಸ್ನೇಹಿತರೆ. ಅನ್ನ ಸಾರು ಎಲ್ಲ ರೆಡಿ ಆಯಿತು. ಮೊಟ್ಟೆ ಬೇರೆ ಬೇಯಿಸಿದ್ದಾರೆ ನೋಡ್ಬೋದು. ಚಿಕನ್ ಯಾವ ಥರ ಐತೆ ಅಂತ ಈರುಳ್ಳಿ ಎಲ್ಲ ತೆಗೆದಿಕ್ಕಿದ್ದಾರೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಊಟ ಮಾಡೋಣ. ಎಲ್ಲರೂ ಬನ್ನಿ ಊಟ ಮಾಡೋಣ ಸ್ನೇಹಿತರೆ. ಇದೇ ಗಾಡಿಯಲ್ಲೇ ಊಟ ಮಾಡಿದ್ದು. ಮುನೇಶ್ವರ, ಶ್ರೀ ಮುನೇಶ್ವರ ಎಂಬುದು. ನಮ್ಮ ಅರ್ಜುನ ಅಲ್ಲಿ ಐತೆ, ಕಾಣಲ್ಲ ಅನಿಸುತ್ತೆ. ಕಾಣುತ್ತೆ, ಝೂಮ್ ಮಾಡಿದ್ರೆ ಕಂಡೇ ಕಾಣುತ್ತೆ. ಗಾಡಿ ಅಡ್ಡ ಐತೆ. ಅಲ್ಲಿ ನಿಲ್ಲಿಸಿ ಅಲ್ಲೇ ಖಾಲಿ ಮಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದಿರೋದು. ಎಲ್ಲಿ ಅರ್ಜುನ ಕಾಣ್ತಾನೆ ಇಲ್ಲ. ಗಾಡಿಗಳು ಅಡ್ಡಾವೆ, ಹಂಗಾಗಿ ಕಾಣ್ತಾ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿದ್ದೈತಿ ಈ ಗಾಡಿಯಲ್ಲಿ. ಇವಾಗ ಇಲ್ಲಿಂದ ಸೀದಾ ಹೊರಡೋಣ. ಇವಾಗ ಕಾಣ್ತದೆ ನಮ್ಮ ಅರ್ಜುನ. ಹೌದಾ, ನಮ್ಮ ಗಾಡಿ ಕಾಣ್ತಿರೋದು. ಹಾಂ, ಎಷ್ಟು ಕ್ಲಿಯರಾಗಿ ಕಾಣುತ್ತೆ. ದಿ ನೆಕ್ಸ್ಟ್ ಡೇ. ನಮಸ್ತೆ ಸ್ನೇಹಿತರೆ. ಎಲ್ಲಿದ್ದೀವಪ್ಪ ಅಂದರೆ ಮಾಲಿಂಗ್ಪುರದಲ್ಲಿ. ರಾತ್ರಿ ಬಂದು ಇಲ್ಲೇ ಆಲ್ಟ್ ಆಗಿದ್ದೆ. ಇವಾಗ ಬಂದು ತೂಕ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಪಾರ್ಟಿ. ಯಾವುದು ಊರಿದು? ಚಿಮ್ಮಡಿ ಅಲ್ಲ, ಚಿಮ್ಮಾಡು. ತೂಕ ಮಾಡಿ ಮಾಲಿಂಗ್ಪುರ ಹೋಗ್ತಾ ಇದ್ದೀನಿ. ಇನ್ನು ಮಾಲಿಂಗ್ಪುರ ಖಾಲಿ ಮಾಡಿ ಬನಟ್ಟಿ ಹೋಗ್ಬೇಕು. ಟೈಮ್ ಆಲೆ 10 ಗಂಟೆ. ಭಾಳ ಲೇಟ್ ಬಂದ ಇವನು ಕರ್ಕೊಂಡು ಹೋಗೋಕ್ಕೆ. ನಿನ್ನೆ ಮಾಡೋ ಅಂದರೆ ನಿನ್ನೆ ಖಾಲಿ ಮಾಡೋಕ್ಕಾಗಲ್ಲ, ಹಾಫ್ ಡೇ ನಮ್ಮದು ಭಾನುವಾರ ಅಂದ್ಕೊಂಡು 4 ಗಂಟೆಗೆಲ್ಲ ಬರ್ತೀನಂದ್ರು ಕೇಳಲಿಲ್ಲ. ಅವ್ನು ಮಾಡಲ್ಲ ಅಂದ್ಬಿಟ್ಟ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲೇ ನಮ್ಮ ಸ್ನೇಹಿತರು ಸಿಕ್ಕರು. ಅವ್ರ ಜೊತೆಗೆ ಆರಾಮಾಗಿ ಅವ್ನ ಗಾಡಿಗೆ ಚಿಕನ್ ಮಾಡಿ ತಿನ್ಕೊಂಡು ಸಾಯಂಕಾಲ ಬಂದೆ. ಆಲ್ಟ್ ಅದೇ ಇವಾಗ ತೂಕ ಮಾಡಿ ಕರ್ಕೊಂಡು ಹೋಗ್ತಾವನೆ ಮಾಲಿಂಗಪುರಕ್ಕೆ. ಹೋಗೋಣ. ಇವನು ಎಷ್ಟೊತ್ತಿಗೆ ಖಾಲಿ ಮಾಡಿಕೊಡ್ತಾನೋ ಮಾಡಿಸ್ಕೊಂಡು ಖಾಲಿ ಮಾಡಿಸ್ಕೊಂಡು ತಿರ್ಗಿ ಅಲ್ಲಿಂದ 10 ಟನ್ನು, ಇಲ್ಲಿ 10 ಟನ್ನು, ಅಲ್ಲಿ ಇದ್ರಾಗ 10 ಟನ್ನು, ಅಲ್ಲಿ ನಮ್ಮ ಬನೆಟ್ಟಿಗೆ 10 ಟನ್ ಖಾಲಿ ಮಾಡಿ ಕಡಿ ಐತಂತೆ ಹೊಸಪೇಟೆಗೆ. ಕಡಿ ತುಂಬ್ಕೊಂಡು ಹೋಗ್ಬಿಡೋದೇನೆ ಇವತ್ತು. ಕಡಿ ತುಂಬ್ಕೊಂಡು ಹೋಗಿ ಅಲ್ಲಿಂದ ಗೋವಾ ಹೋಗಿ, ಗೋವಾದಿಂದ ಬೆಂಗಳೂರಿಗೆ ಹೋಗಿ 1 ವಾರ ರಜಾ. ಏನಕ್ಕೆ ರಜಾ 1 ವಾರ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಇವಾಗಲೇ ಬೇಡ, ಮುಂದೆ ತಿಳಿಸ್ತಾ ಹೋಗ್ತೀನಿ. 1 ವಾರ ರಜಾ ಹಾಕ್ಬೇಕಂತ ಪ್ಲ್ಯಾನ್ ಹಾಕಿದ್ದೀನಿ. ಉಗಾದಿ ಹಬ್ಬ ಬೇರೆ ಬರ್ತಾಯಿದೆ. ಅದಕ್ಕೆ ಮತ್ತು ಇನ್ನೊಂದು 2 ಕಾರಣಕ್ಕೂ ಒಂದೇ ಸಲ, ಅಂದರೆ ಹಬ್ಬಕ್ಕಿಂತ ಮುಂಚೆನೇ ರಜಾ ಬೇಕು. ರಜಾ ಹಾಕಿ ಹಬ್ಬ ಎಲ್ಲ ಮುಗಿಸ್ಕೊಂಡೆ ಗಾಡಿ ತೆಗಿಯೋದು. ಅಲ್ಲಿಗೆ ಹಬ್ಬ ಮುಗಿದು ಮಾರನೇ ದಿವಸ, ಹೊಸ್ದಾಡ್ಕು ಮುಗಿದು ಮಾರನೇ ದಿವಸನೇ ಗಾಡಿ ತೆಗಿತೀನಿ. ನೋಡೋಣ. ನಮ್ಮ ಪ್ಲ್ಯಾನ್ ಹಿಂಗೈತೆ. ಇವತ್ತು ಸೋಮವಾರ, ಮುಂದಿನ ಭಾನುವಾರ ಅಂದರೆ ಈ ಭಾನುವಾರ, ಇವತ್ತು ಸೋಮವಾರ ಅಂದರೆ ಶನಿವಾರ ಅಷ್ಟೊತ್ತಿಗೆ ಊರಿಗೆ ಹೋಗಲೇಬೇಕು, ಮನೆಗೆ ಹೋಗಲೇಬೇಕು. ಭಾನುವಾರ ಕಂಪಲ್ಸರಿ ಮನೇಲಿ ಇರಲೇಬೇಕು. ಕಬ್ಬಿನ ಗಾಡಿ ಇನ್ನೂ ಮುಗಿಲ್ಲ. ರಾತ್ರಿ ನೋಡಿದೆ ಸಮೀರ್ ಹೊಡಿತವ. ಈ ಕಬ್ಬಿನ ಗಾಡಿಗೆ 2 ಹಾಕೊಂಡು ಹೋಗ್ತಿದ್ರೆ ಟ್ರೈಲರ. ರಾತ್ರಿ ಒಬ್ಬ 3 ಟ್ರ್ಯಾಕ್ಟ್ರವರು 4 ಹಾಕ ಬಂದವ್ರೆ ಟ್ರೈಲರ್. ಅದು ಹೆಂಗೆ ಓಡಿಸ್ತಾರೋ ಏನು ಕತ್ತೇನೋ ಏನೋ. 4 ಇದು 2 ಹಾಕೊಂಡವ್ರೆ ಟ್ರೈಲರು. ಯಾರು 4 ಹಾಕೊಂಡವ್ರೆ ಟ್ರೈಲರು.
ಅಷ್ಟು ಉದ್ದ ಹೂ ಅನ್ಕೊಂಡು ಹೋಯ್ತಿರ್ತಾರೆ. ಒಟ್ಟಿನಲ್ಲಿ ಟ್ರ್ಯಾಕ್ಟ್ರ್ ಪಿಕಪ್ ಏನೇ ಅನ್ನ. ಅದಕ್ಕೆ ಹೋಗೋಣ. ಇವು ಟ್ರ್ಯಾಕ್ಟ್ರ್ ಕವರಲ್ಲಪ್ಪ ನೋಡಿ, ಕವರಲ್ಲಿ 4 ಲೈನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇವ್ರನ್ನೆಲ್ಲ ಓವರ್ಟೇಕ್ ಮಾಡ್ಕೊಂಡ್ಬಿಡ್ಬೋದು. 4 ಲೈನ್ ಇಲ್ಲ ಅಂದರೆ ಕಷ್ಟ ಆಗ್ಬಿಡ್ತೈತೆ, ಇವ್ರ ಹಿಂದೆನೇ ಓಡಾಡಬೇಕು. ಚಾನಲಾಗಿ ನೀರೇ ಇಲ್ಲ, ಪೂರ್ತಿ ಡ್ರೈ ಮಾಡಿಬಿಟ್ಟವ್ರೆ, ನೀರೇ ಬಿಟ್ಟಿಲ್ಲ. ಇಲ್ಲಿ ಚಿಮ್ಮಾಡಲ್ಲಿ ಬಂದು ನಿಂತ್ಕೊಂಡು ನಾಷ್ಟ ಇಲ್ಲ ಏನಿಲ್ಲ, ಇಲ್ಲಿ ಬರೀ ಟೀ ಮಾತ್ರ ಕುಡಿದೆ. 2-3 ಟೀ ಕುಡ್ಕೊಂಡಿದ್ದೀನಿ. ಈಗ ಅಲ್ಲೋಗಿ ಅಲ್ಲೋಡಿಂಗ್ ಪಾಯಿಂಟ್ ಬಿಟ್ಬಿಟ್ಟು ನಾಷ್ಟ ಬಿಡ್ಬೇಕು. ಕಬ್ಬು 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 ಕಬ್ಬು. ಜಾಸ್ತಿ ಅವೇ ಇರೋದು. ನ್ಯೂ ಐಲ್ಯಾಂಡ್ ಏನೋ ಬರುತ್ತಲ್ಲ ಟ್ರ್ಯಾಕ್ಟರ್, ಅದೇ ಜಾಸ್ತಿ ಇರೋದು ಅಂದ್ಕೊಂಡಿದ್ದೀನಿ. ಹೋಗಿ ಸರ್, ತಾಲೂಕು ಅಧಿಕಾರಿಗಳು ತೇರ್ದಾಳ್. ಹೋಗೋಣ, ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಬರ್ರಿ. ಬನ್ನಟ್ಟಿಯಲ್ಲಿ 2ನೇ ಕಡೆ ಖಾಲಿ ಮಾಡೋಕ್ಕೆ ಬಂದಿದ್ದೀನಿ. ಇದೇ ಅಂಗಡಿ, ಬನಶಂಕರಿ ಸ್ಟೋರ್ ಟ್ರೇಡರ್ಸ್. ಇದು ಬನಟ್ಟಿ ಜಮಖಂಡಿ ಹೋಗೋ ರೋಡು, ಇದು ರಪ್ಕವಿ ಹೋಗೋ ರೋಡು. ನಮ್ಮ ಅರ್ಜುನ ಇಲ್ಲಿದ್ದಾನೆ, ಕಾಣ್ತಾನೆ, ಹತ್ರ ಹೋದ ಕಾಣ್ತದೆ ನೋಡಿ. ನೋಡಿದ್ರ ಖಾಲಿ ಮಾಡ್ತಾಯಿದ್ದಾರೆ. ಇನ್ನೊಂದು ಸ್ವಲ್ಪ ಐತೆ, ಎಲ್ಲ ಖಾಲಿ ಆಗ್ಬಿಡ್ತದೆ. ಇವತ್ತು ಲೋಡು ಆಗ್ಬೋದು ಅಂದ್ಕೊಂಡಿದ್ದೀನಿ, ನೋಡೋಣ. ಇಲ್ಲೇ ಖಾಲಿ ಮಾಡೋದು, ಹೋಗಿ ನೋಡೋಣ ಎಷ್ಟು ಖಾಲಿ ಮಾಡೋರಂತ.